ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಅಂತೂ ಇಂತೂ ಮನೆಪಟ್ಟಿ ಮನೆಗಣತಿ ಡಿಜಿಟಲ್ ಮೊಬೈಲ್ ಆ್ಯಪ್ ಮೂಲಕ ನಡೀತಕ್ಕಂಥದ್ದು ನಡೀತು. ಸೊ ನಿನ್ನೆ ನಂದು ಒಂದು ದಿನದ ಅನುಭವ ಮತ್ತು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಸಹೋದ್ಯೋಗಿಗಳಾಗಿರ್ಬೋದು, ನಮ್ಮ ಚಾನಲ್ನ ವೀಕ್ಷಣೆಗಾರರಾಗಿರ್ಬೋದು, ಭಾಳ ಜನ ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರು. ಸೊ ಅದಕ್ಕಾಗಿ ನಿನ್ನೆ ರಾತ್ರಿನೇ ವಿಡಿಯೋ ಮಾಡಬೇಕಂದೆ, ಬಟ್ ಮಳೆ ಇತ್ತು ಅನ್ನೋ ಮಾಡಲಿಲ್ಲ. ಸೊ ಇವಾಗ ತಂದಿದ್ದೀನಿ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಡೆವರೆಗೂ ನೋಡಿ. ಈ ನಿಮ್ಮ ಮೊಬೈಲ್ ಆ್ಯಪ್ನಲ್ಲಿ ಹೇಗೆ ಕೆಲಸ ಮಾಡ್ಬೋದು ಅಂತ ನೋಡುವ. ಸೊ ಫಸ್ಟ್ ಡೇ ಎಲ್ಲ ಮಾಡಿದ್ದೀರಿ, ಇಟ್ಸ್ ಓಕೆ, ಅದ್ರ ಬಗ್ಗೆ ಚಿಂತೆ ಬೇಡ. ಓಕೆ, ಬಟ್ ಇಂದಿನಿಂದ ಕೂಡ ಮುಂದೆ ಆಗ್ತಕ್ಕಂಥ ಗಣತಿಗಳನ್ನಾದರೂ ಕೂಡ ಅಚ್ಚುಕಟ್ಟಾಗಿ ತಪ್ಪಲ್ಲದೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಈ ಮೊಬೈಲ್ ಆ್ಯಪು ಬೇರೆ ಎಲ್ಲ ಜನಗಣತಿಗಳನ್ನು ಮಾಡಿದ್ದಾರೆ, ಸಾಮಾಜಿಕ ಆರ್ಥಿಕ ಆಗಿರ್ಬೋದು, ಜಾತಿ ಗಣತಿ. ಸೊ ಅದಕ್ಕಿಂತ ವಿಶೇಷವಾಗಿರ್ತಕ್ಕಂಥದ್ದು ಇದೆ. ಅದರಲ್ಲಿ ಮೇನ್ ತಲೆದೋರ್ತಕ್ಕಂಥದ್ದು 3 ಪಾಯಿಂಟ್ಸ್ ಏನಪ್ಪ ಅಂತಂದರೆ, ಒಂದು ಸಾಲಿನ ಸಂಖ್ಯೆ, ಎರಡನೇದು ಕಟ್ಟಡ ಸಂಖ್ಯೆ, ಮೂರನೇದು ಜನಗಣತಿ ಮನೆ ಸಂಖ್ಯೆ. ಇಲ್ಲೇ ಎಲ್ಲ ಇರ್ತಕ್ಕಂಥದ್ದು ಹೈ ಡ್ರಾಮಾ. ಯಾಕಂದ್ರೆ ಸ್ವಲ್ಪ ನೀವು ಬಟನ್ ಒತ್ತಿದರೆ ಸಾಕು, ಮುಂದೆ ಜಂಪ್ ಆಗ್ತಾ ಇದ್ದಾವೆ. ಯಾವುದೇ ಕಾರಣಕ್ಕೆ ಇವುಗಳು ತಿದ್ದುಪಡಿ ಕೂಡ ಆಗ್ತಾ ಇಲ್ಲ. ಆಮೇಲೆ ಇವುಗಳು ಡಿಲೀಟ್ ಆದರೂ ಕೂಡ ಒಂದು ಸಮಸ್ಯೆನೇ ಅಂತ ಹೇಳ್ತಾ ಇದ್ದಾರೆ. ಸೊ ಏನಿದೆ ಅನ್ನೋದನ್ನು ಕಡೆವರೆಗೂ ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈಗಾಗಲೇ ಮನೆ ಪಟ್ಟಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳು ನಿಮಗಾಗಿ ಲೈನಪ್ ಮಾಡಿದ್ದೀವಿ. ಅವುಗಳನ್ನು ನೋಡಿ ಪರಿಹಾರವನ್ನು ಹೊಂದ್ಕೊಂಡು ದಯಮಾಡಿ ಫ್ರೀ ಇದ್ದರೆ ಸೂಚನಾ ಕೈಪಿಡಿ ಪುಸ್ತಕಗಳನ್ನು ಓದಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಇದು ಕೇವಲ HLO ಮೊಬೈಲ್ ಆ್ಯಪ್ನಲ್ಲಿರ್ತಕ್ಕಂಥ ಅನುಭವಗಳು, ಪ್ರಶ್ನೆ ಮತ್ತು ಉತ್ತರಗಳಿರ್ತಕ್ಕಂಥ ಒಂದು ಟ್ರಿಕ್ಕಿ ವಿಡಿಯೋ ಇದೆ. ಸೊ ನಿಮಗೆ ಅರ್ಥ ಆಗ್ತದೆ. ಫಸ್ಟ್ ಒಂದು ನೆನಪಿರಲಿ, ಮೊಬೈಲ್ ಆ್ಯಪನ್ನು ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ. ಓಕೆ, ಒಟ್ಟೆ ಅದನ್ನು ನನಗನ್ಸುತ್ತೆ ನೀವು ಫಸ್ಟ್ ಏನು ಹಾಕ್ತಿರಲ್ಲ, ಕಟ್ಟಡ ಸಂಖ್ಯೆ ಹಾಕಿದ ನಂತರ ಹೊಸದು ಅಂತ ಜನಗಣತಿ ಮನೆ ಸಂಖ್ಯೆ ಅದಲ್ಲ, ಅಲ್ಲಿ ಬಹಳ ಎಚ್ಚರ ಇರಬೇಕು. ಸೊ ಅದಕ್ಕಾಗಿ ನಾವು ನಿಮಗೊಂದು ಮೊದಲೇ ಫಾರ್ಮೆಟನ್ನು ಕೂಡ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದೀವಿ. ಓಕೆ, ಸೊ ಯಾವ ಥರ ಇರತಕ್ಕಂಥ ಫಾರ್ಮೆಟ್ ಇದೆ ಅಂತ ಅದನ್ನು ಕೂಡ ಹೇಳಿದ್ದೀನಿ. ಅಲ್ಲಿನೂ ಕೂಡ ಕ್ರಮ ಸಂಖ್ಯೆ ಹಾಕಿದ್ದೀವಿ, ಕಟ್ಟಡ ಸಂಖ್ಯೆ ಹಾಕಿದ್ದೀವಿ, ಜನಗಣತಿ ಮನೆ ಸಂಖ್ಯೆ ಹಾಕಿದ್ದೀವಿ, ಕುಟುಂಬದ ಮುಖ್ಯಸ್ಥನ ಹೆಸರು, ಆಮೇಲೆ ಮೊಬೈಲ್ ನಂಬರ್. ಇಲ್ಲಿ ನಾವೇನು ಹೇಳೋದಂದರೆ, ಈ ಕಾರ್ಯಾಚರಣೆ ಇಟ್ ಮೀನ್ಸ್ ಮನೆಗಣತಿಗೆ ಮತ್ತು ನಿಮ್ಮ ಲೇಔಟ್ ನಕ್ಷೆ ಭಾಳ ನೀಟಾಗಿ ನಡಿಬೇಕು. ಯಾಕಂದರೆ ಎರಡೂ ಒಂದಕ್ಕೊಂದು ತಾಳೆ ಇದ್ದಾವೆ. ಯಾವ ಕಟ್ಟಡ ಕಚ್ಚಾ, ಯಾವ ಕಟ್ಟಡ ಪಕ್ಕ, ಎಲ್ಲಿಂದ ಪ್ರಾರಂಭವಾಗಿದೆಯೋ ಎಲ್ಲಿಂದ ಮುಕ್ತಾಯವಾಗಿದೆಯೋ ಅನ್ನೋದನ್ನು ಆ್ಯಸ್ ಇಟ್ ಈಸ್ ಮ್ಯಾಪ್ ಪ್ರಕಾರನೇ ಈ ಏನಾಗಬೇಕು, ಗಣತಿ ಕಾರ್ಯ ಮುಂದುವರಿಸ್ತಾ ಹೋಗಬೇಕು. ಅಲ್ಲಿ ಮ್ಯಾಪಲ್ಲಿ ಕೊಟ್ಟಿರ್ತಕ್ಕಂಥ ಕಟ್ಟಡದ ನಕ್ಷೆಗಳಿಗೂ ಮನೆಗಳಿಗೂ ವಾಸ್ತವಿಕವಾಗಿ ಮಾಡ್ತಕ್ಕಂಥ ಆ್ಯಪ್ನ ಒಂದು ಕಾರ್ಯಾಚರಣೆಗೂ ಕೂಡ ಟ್ಯಾಲಿ ಆಗಲೇಬೇಕು. ಅದು ಮಾಡ್ತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲಸ. ಓಕೆನಾ. ಸೊ ಫಸ್ಟ್ ಸ್ಟಾರ್ಟ್ ಆದ ಕೂಡಲೇ ಸಾಲಿನ ಸಂಖ್ಯೆ ಬರ್ತದೆ, ಆಟೋ ಜನ್ರೇಟ್ ಆಗ್ತದೆ. ಇದು ಡಿಲೀಟ್ ಆದರೂ ಕೂಡ ಹಾಗೆ ಉಳಿತದೆ. ನೀವು ಇನ್ ಕೇಸ್ ಏನಾದರೂ ಡಿಲೀಟ್ ಮಾಡಿದರೆ ಕೂಡ ಈ ಸಾಲಿನ ಸಂಖ್ಯೆ ಏನಾಗ್ತದಪ್ಪ ಅಂದ್ರೆ ಹೋಗಿ ಬಿಡ್ತದೆ, ಅದು ಮುಂದಿಂದನೇ ತೊಗೋತದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಲಿನ ಸಂಖ್ಯೆ, ಕಟ್ಟಡದ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆಗಳನ್ನು ಎಡಿಟ್ ಮಾಡಲಿಕ್ಕೆ ಇಟ್ಟಿಲ್ಲ ಆಪ್ಷನ್ಸ್. ಇದು ಒಂದು ಸಮಸ್ಯೆ ಬಹಳ ಜನರಿಗೆ ಕಾಡ್ತಾ ಇದೆ. ಓಕೆ, ಇದನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಒಂದು ಸರಿ ನೀವು ನಮೂದು ಮಾಡಿ ಮುಂದೆ ಹೋದರೆ ಸಾಕು, ಅದೇ ಹೋಯ್ತು ಕೆಲಸ. ಸೊ ಮುಂದೆ ಏನು ಬೇಕಾದ ಮಾಡಿದರೂ ಕೂಡ ರಾಮಾಯಣ ಮಹಾಭಾರತನೂ ಕೂಡ ಆಗ್ತಾ ಇಲ್ಲ. ಓಕೆ, ಸದ್ಯದ ಪರಿಸ್ಥಿತಿಯಲ್ಲಿ ಮುಂದೆ ನೋಡೋಣ. ಬಟ್ ಆದರೂ ನನಗನ್ಸುತ್ತೆ ಇದು ಡಿಲೀಟ್ ಆಪ್ಷನ್ಸ್ಗಳನ್ನೇ ಅವ್ರು ಏನು ಮಾಡಿದ್ದಿಲ್ಲ ತಿದ್ದುಪಡಿಗಾಗಿ. ಓಕೆ, ಅದನ್ನು ಏನೂ ಮಾಡುವಂಗಿಲ್ಲ. ಕ್ವಶನ್ 1, 2, 3 ಯಾವುದೇ ರೀತಿಯಾಗಿರ್ತಕ್ಕೂ ಚೇಂಜು ಆಗೋದಿಲ್ಲ, ಏನೂ ಆಗೋದಿಲ್ಲ. ಸೊ ಹೀಗಾಗಿ ಏನು ದಿಟ್ಟು ಮ್ಯಾಪ್ ಇದೆಯಲ್ಲ, ಮ್ಯಾಪ್ ರೀತಿಯಾಗಿರ್ತಕ್ಕಂಥ ನೀವೇನು ಮಾಡಿ ಅಂದರೆ ಕಟ್ಟಡದ ಸಂಖ್ಯೆಗಳನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಕಟ್ಟಡದ ಸಂಖ್ಯೆಗಳನ್ನು ಹಾಕಿ, ಆಮೇಲೆ ನಿಮಗೆ ಜನಗಣತಿ ಮನೆಗಳು ಗೊತ್ತಿದ್ದಾವೆ. ಸೊ ಒಂದೇ ಮನೆಯಲ್ಲಿ 2 ಇತ್ತಂದರೆ ನೀವೇನು ಮಾಡ್ತೀರಿ, ರಿಪೀಟ್ ಅನ್ನೋ ಆಪ್ಷನ್ಸ್ಗಳನ್ನು ಹಾಕ್ತೀರಿ. ಇದು ಕ್ಲಿಯರ್ ಆಯಿತು. ಇನ್ನು ನೆಕ್ಸ್ಟ್ ನಿಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಏನು ಅಂತಂದರೆ ಸ್ವಯಂ ಗಣತಿ. ಇದು ಒಂದು ಡೈಲಾಗ್ ಬಾಕ್ಸ್ ಕೇಳ್ತದೆ ಅದು. ಓಕೆ, ನೀವು ಸ್ವಯಂ ಗಣತಿ ಮಾಡಿದ್ದೀರಾ ಅಂತ ಕೇಳ್ತದೆ. ಆಮೇಲೆ ನಿಮ್ಮ ಮೊಬೈಲ್ ಆ್ಯಪಲ್ಲಿ ಕೂಡ ಎಷ್ಟು ಜನ ಸ್ವಯಂ ಗಣತಿ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ಹೌದಾ. ಸೊ ಎಸ್ ಅಂತ ಹಾಕಿದರೆ ID ಹಾಕಬೇಕು, ನೋ ಅಂತಂದರೆ ಮುಂದೆ ಬರ್ತದೆ. ಇದೇನು ಸಮಸ್ಯೆ ಇಲ್ಲ. ಓಕೆ, ನೆಕ್ಸ್ಟ್ ಸೆಲ್ಫ್ ಇನ್ಯುಮರೇಷನ್ ಆದ ನಂತರ ಸೊ ಲಾಸ್ಟ್ ನಿಮ್ಗೆ ಏನಾಗಿರ್ತದಪ್ಪ ಅಂದರೆ ಇದು ಇದೆ ನೋಡಿ. ಓಕೆ, ಇದು ಬೇಕಿದ್ದರೆ ತಿದ್ದುಪಡಿ ಅಂತ ಹೇಳಿದರು, ಬಟ್ ನಾವು ನೋಡಿದಾಗ ತಿದ್ದುಪಡಿನೇ ಆಗಿಲ್ಲ ಇದು. ಯಾಕಂದರೆ ಮೇನ್ ಇರ್ತಕ್ಕಂಥದ್ದೇ ಲೈನ್ ನಂಬರ್ ಆಗಿರ್ಬೋದು, ಸೆನ್ಸಸ್ ಹೌಸ್ ನಂಬರ್ ಆಗಿರ್ಬೋದು, ಮತ್ತು ಈ ಫ್ಯಾಮಿಲಿ ನಂಬರ್, ಕುಟುಂಬದ ಸಂಖ್ಯೆ, ಇವುಗಳು ಒಟ್ಟೆ ತಿದ್ದುಪಡಿ ಆಗ್ತಾಯಿಲ್ಲ, ಬೇರೆ ಎಲ್ಲ ಆಗ್ತಾ ಇದ್ದಾವೆ. ಓಕೆ, ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಈ ಒಂದು ರಿವ್ಯೂವನ್ನು ಸಾಧ್ಯವಾದಷ್ಟು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಎಲ್ಲನೂ ನಾನೇನು ಹೇಳೋದಂದರೆ ಓದಿ ದೃಢಪಡಿಸಿಕೊಳ್ಳ್ರಿ. ಒಂದು ಸಬ್ಮಿಟ್ ಮಾಡಿ ಮುಂದೆ ಹೋಗೋಕ್ಕಿಂತ ಮುಂಚೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗಡಿಬಿಡಿ ಬೇಡ, ನಿಧಾನವೇ ಪ್ರಧಾನ ಅಂತ ಹೇಳಿದಾರಲ್ಲ. ಸೊ ಅದಕ್ಕಾಗಿ ಗಡಿಬಿಡಿ ಮಾಡಲಾರ್ದೆ 30 ದಿನಗಳ ಕಾಲ ಮನೆ ಪಟ್ಟಿ ಮಾಡಬೇಕಿದೆ.
ದಿನಕ್ಕೆ 5 ತಪ್ಪಿಲ್ಲದಂತೆ ಮನೆಗಳನ್ನು ಮಾಡಿದರೂ ಕೂಡ ಇನ್ ಕೇಸ್ ಏನಾಗ್ಬೋದು 5-10 ಮಾಡಿದರೂ ಕೂಡ ಗಣತಿಯಲ್ಲಿ ಆರಾಮಾಗಿ ಸಕ್ಸಸ್ಫುಲ್ ಆಗ್ಬೋದು. ಬಟ್ ಬಹಳ ಜನ ಗಡಿಬಿಡಿ ಮಾಡ್ತಾ ಇರೋದ್ರಿಂದ ಆ್ಯಪಲ್ಲಿ ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ. ಸೊ ಯಾವೆಲ್ಲ ತಪ್ಪಿದಾವೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಬಟ್ ಇದನ್ನು ಲಾಸ್ಟ್ ಏನು ರಿವ್ಯೂ ಪೇಜ್ ಬರುತ್ತಲ್ಲ, ಸೊ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನೋಡಿ, ಒಟ್ಟೆ ಸಬ್ಮಿಟ್ ಮಾಡ್ಲಿಕ್ಕೆ ಹೋಗಬೇಡಿ. ಮಾಹಿತಿಯ ತಿದ್ದುಪಡಿ ಅಂತ ಇದೆ, ಸಿಂಕ್ ಮಾಡೋಕ್ಕಿಂತ ಮುಂಚೆ ತಿದ್ದುಪಡಿ ಅಂತಿದೆ, ಅಲ್ಲಿ ಮಾಡ್ಬೋದು. ಬಟ್ 3 ಮಾತ್ರ ಒಟ್ಟ ಆಗೋದಿಲ್ಲ. ಕಟ್ಟಡ ಸಂಖ್ಯೆ, ಸಾಲಿನ ಸಂಖ್ಯೆ, ಜನಗಣತಿ, ಮನೆ ಸಂಖ್ಯೆ, ಇದಷ್ಟು ತಿದ್ದುಪಡಿ ಮಾಡಿದರೆ ಜನಗಣತಿ ಈಸಿ ಆಗ್ತಿತ್ತು. ಬಟ್ ಇದನ್ನು ಒಟ್ಟೆ ಎಡಿಟ್ ಮಾಡಲಿಕ್ಕೆ ಏನು ಮಾಡಿಲ್ಲ, ಇಟ್ಟಿಲ್ಲ. ಅದೇ ಒಂದು ಎಲ್ಲರಿಗೂ ಇರ್ತಕ್ಕಂಥ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಭಾಳ ಈಸಿ ಇದೆ, ನೆಲಕ್ಕೆ ಬಳಸ್ತಕ್ಕಂಥ ಪ್ರಧಾನ ಸಾಮಗ್ರಿಗಳು. ಸೊ ಭಾಳ ಜನ ಕೇಳ್ತಾರೆ, ಮುಂದೆ ಏನು ಜನಗಣತಿ ಮನೆ ಇದೆಲ್ಲ ಅದನ್ನೇ ತೊಗೊಳ್ರಿ. ಈಗ 2-3 ಮನೆ ಹಿಂದ್ಗಡೆ ಇರ್ತಾವೆ. ಸೊ ಫಸ್ಟ್ ನಾವು ಮಾಡ್ತಿದ್ದೀವಲ್ಲ, ಮೇನ್ ನಾವು ಯಾವ ರೂಮನ್ನು ಮಾಡ್ತಾ ಇದ್ದೀವಲ್ಲ ಅದೇ ರೂಮನ್ನು ಕನ್ಸಿಡರ್ ಮಾಡಿ ನೆಲಕ್ಕೆ ಪ್ರಧಾನವಾದ, ಗೋಡೆಗೆ ಪ್ರಧಾನವಾದ, ಮೇಲ್ಛಾವಣಿಗೆ ಪ್ರಧಾನವಾಗಿರ್ತಕ್ಕಂಥದ್ದು ಏನು ಮಾಡಬೇಕು, ಗಣನೆಗೆ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಎಲ್ಲಿ ಸಮಸ್ಯೆ ಇದಾವೆ ನಾನು ಅಷ್ಟೇ ಹೇಳ್ತಾ ಇದ್ದೀನಿ, ಅದಕ್ಕಿಂತ ಹೆಚ್ಚಿಗೇನು ನಾನು ನಿಮಗೆ ಕನ್ಫ್ಯೂಷನ್ಸ್ ಮಾಡೋದಿಲ್ಲ, ಏಕೆಂದರೆ ಪದೇ ಪದೇ ಬರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಇಲ್ಲೇನು ಕೇಳಿದ್ದಾರೆ, ಒಂದು ಮನೆಯಲ್ಲಿ 1ಕ್ಕಿಂತ ಹೆಚ್ಚು ಕುಟುಂಬಗಳಿದ್ದರೆ ಮೊದಲ ಕುಟುಂಬಕ್ಕೆ ಮಾತ್ರ ಈ ನಿರ್ಮಾಣ ಸಾಮಗ್ರಿಗಳನ್ನು ದಾಖಲಿಸಿ. ಓಕೆ ನೋಡಿ, ಒಂದು ಮನೆಯಲ್ಲಿ 1ಕ್ಕಿಂತ ಹೆಚ್ಚು ಕುಟುಂಬಗಳಿದ್ದಾವೆ ಅಂತ ತಿಳಿದ್ರೆ ನೀವೇನು ಮಾಡಬೇಕು, ಫಸ್ಟ್ ಕುಟುಂಬಕ್ಕೆ ಮಾತ್ರ ವಿವರಗಳನ್ನು ದಾಖಲಿಸಬೇಕು. ಓಕೆ, ನೆಕ್ಸ್ಟ್ ಎಲ್ಲ ಡ್ಯಾಶ್ ಹಾಕಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್ ಬೀಗ ಹಾಕಿದ ಅಥವಾ ಖಾಲಿ ಇರುವ ಜನಗಣತಿ ಮನೆಗಳಿಗೆ ನಿರ್ಮಾಣ ಸಾಮಗ್ರಿಗಳ ಪ್ರಶ್ನೆಗಳನ್ನು ಕೇಳುವಂತಿಲ್ಲ, ಅವುಗಳನ್ನು ಬಿಟ್ಟು ಬಿಡಬೇಕು ಅಂತ ಹೇಳಿದ್ದಾರೆ. ಲಾಕ್ಡ್ ಇದೆಯಲ್ಲ, ಆವಾಗ ನೀವೇನು ಮಾಡಬೇಕು, ಅವುಗಳನ್ನ ಬಿಟ್ಟು ಬಿಡಬೇಕು. ನೆಕ್ಸ್ಟ್ ಮನೆಯ ನೆಲದ ಬಹುಪಾಲು ಭಾಗಕ್ಕೆ ಬಳಸ್ತಕ್ಕಂಥ ಸಾಮಗ್ರಿಯನ್ನು ಆಯ್ಕೆ ಮಾಡಬೇಕು. ಬಹುಪಾಲು ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥದ್ದನ್ನು ಏನು ಮಾಡಿ ಅಲ್ಲಿ ಆಯ್ಕೆ ಮಾಡಿ. ಆಮೇಲೆ ಗ್ರಾನೈಟ್ ಮತ್ತು ಮಾರ್ಬಲ್ ಕಲ್ಲುಗಳನ್ನು ಕಲ್ಲಂತಲೇ ಪರಿಗಣಿಸಿ ಅಂತ ಹೇಳಿದ್ದಾರೆ. ಗೋಡೆಯ ಹೆಚ್ಚಿನ ಭಾಗಕ್ಕೆ ಬಳಸ್ತಕ್ಕಂಥ ಸಾಮಗ್ರಿಗಳನ್ನು ಗೋಡೆಯ ಸಾಮಗ್ರಿಯಲ್ಲಿ ಕನ್ಸಿಡರ್ ಮಾಡಿ. ನಿಮ್ಗೇನಾದರೂ ಗುರುತಿಸಲಿಕ್ಕೆ ಸಾಧ್ಯವಾಗ್ತಿದ್ರೆ 0 ಅಂತ ಮಾಡಿ. ಸೊ ಯಾವ ಸಮಸ್ಯೆ ಇದ್ದಾವೆ, ಇದು ಬಹಳ ಜನರಿಗೆ ಸಮಸ್ಯೆ ಮಾಡ್ಕೊಂಡಿದ್ದಾರೆ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಜನಗಣತಿ ಮನೆಯನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗ್ತಾ ಇದೆ, ಓಕೆ, ಅದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆಮೇಲೆ ಮನೆಯ ಸ್ಥಿತಿ ಹೇಗಿದೆ, ಇಲ್ಲಿ ಏನು ಮಾಡ್ತಾರೆ, ಮಾಲೀಕರು ಹೇಳ್ತಾರೆ ಏನು, ನಮ್ಮದು ಉತ್ತಮವಾಗಿದೆಯಾ, ವಾಸ್ತಕ್ಕೆ ಯೋಗ್ಯವಾಗಿದೆಯಾ, ಓಕೆ, ನಿರ್ಮಾಣದ ಅವಶ್ಯಕತೆ, ಅದನ್ನು ನೀವೇನು ಮಾಡಬೇಕು ಅಂತಂದರೆ ನೋಡಬೇಕು. ಇಲ್ಲಿ ಮನೆಯ ಸ್ಥಿತಿ ಅಂತ ಇದೆಯಲ್ಲ, ಅದು ಜನಗಣತಿ ಮನೆಯ ಸ್ಥಿತಿ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಇದು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ವಾಸಕ್ಕೆ ವಾಸ ಹಾಗೂ ಇತರೆ ಬಳಕೆ, ಇತರೆ ವಾಸೇತರ ಬಳಕೆ ಅಂತ ಇದ್ದಾವಲ್ಲ. ಸೊ ಅದನ್ನು ನೀವೇನು ಮಾಡ್ತೀರಿ ನೋಡ್ತೀರಿ. ಅದರಲ್ಲಿ ಯಾವಿದಾವೆ ಅನ್ನೋದನ್ನು ನೆಕ್ಸ್ಟು ಕೂಡ ನಾನು ನಿಮ್ಗೆ ಏನು ಮಾಡ್ತೀನಿ, ಡಿಕ್ಟೋ ಆಗಿರ್ತಕ್ಕಂಥ ವಿವರಣೆಯನ್ನು ಕೊಡ್ತೀನಿ. ನೆಕ್ಸ್ಟ್ ವೇರಿ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಅದು ವಾಸಕ್ಕೆ ವಾಸೇತರ ಬಳಕೆ ಇದೆಲ್ಲ, ಅದು ಭಾಳ ಇಂಪಾರ್ಟೆಂಟು. ಆಮೇಲೆ ಇದು ಸಂಸ್ಥಾ ರೂಪ ಇದ್ದಾವೆ ನೋಡಿ 999ಅಲ್ಲಿ. ಸೊ ಯಾವುದು ಶಾಲೆಗಳಾಗಿರ್ಬೋದು, ಹಾಸ್ಟೆಲ್ಸ್ಗಳಾಗಿರ್ಬೋದು, ಅವ್ರಿಗೆ ಇಲ್ಲಿ ಫಸ್ಟ್ ಬೀಗ ಹಾಕಲಾಗಿದೆ ಅಂತ ಕೇಳಿದ್ದಾರೆ. ಬೀಗ ಹಾಕಿರೋದನ್ನು ಕಂಡು ಬಂದರೆ ನೀವೇನು ಮಾಡಬೇಕು ಅಂತಂದರೆ ಅಲ್ಲಿ ತನಕ ಬಂದು ಮುಂದಿನ ಪ್ರಶ್ನೆಗಳನ್ನ ಏನಾಗ್ತದೆ ಅದು ತೊಗೊಳ್ಳೋದಿಲ್ಲ, ನ್ಯಾವಿಗೇಟ್ ಮಾಡೋದಿಲ್ಲ. ಓಕೆ, ಕೇವಲ ಮುಂದಿನ ಪ್ರಶ್ನೆಗಳನ್ನ ಮಾತ್ರ ಅದು ಏನು ಮಾಡ್ತದಪ್ಪ ಅಂದ್ರೆ ತೊಗೋತದೆ. ಸಂಸ್ಥಾ ರೂಪದ ಕಟ್ಟಡ ಅದ. ಸೊ ಸಂಸ್ಥಾ ರೂಪದ ಕಟ್ಟಡಕ್ಕೆ ಕುಟುಂಬ ಸಂಖ್ಯೆಗಳು ಬರೋದಿಲ್ಲ. ಓಕೆ, ಕೇವಲ ವಾಸ ಮತ್ತು ವಾಸೇತರ ಇತರೆ ಬಳಕೆ ಅಂತ ಇದೆ ನೋಡಿ 1 or 2 ಆಪ್ಷನ್ಸಲ್ಲಿ, ಅಲ್ಲಿ ಮಾತ್ರ ಏನಾಗ್ತದೆ ಕುಟುಂಬ ಸಂಖ್ಯೆ ತೊಗೋತದೆ. ಅದು ಬಾಕಿ ಎಲ್ಲ ಏನಾಗ್ತದಪ್ಪ ಅಂದ್ರೆ 999 ತೊಗೋತದೆ. ಆಮೇಲೆ ಇತರದ್ದು 999 ತೊಗೊಂಡ್ರೆ ಕುಟುಂಬದ ಮುಖ್ಯಸ್ಥರು ಅಂತ ಹೇಳಿದ್ರೆ ಹುದ್ದೆ ಹಾಕಬೇಕು. ಓಕೆ, ಮುಖ್ಯೋಪಾಧ್ಯಾಯರು, ನಿಲಯ ಪಾಲಕರು, ಅಂಗನವಾಡಿ ಕಾರ್ಯಕರ್ತೆಯರು, ಸೊ ಈ ಥರನಾಗಿರ್ತಕ್ಕಂಥ ನೀವೇನು ಮಾಡಬೇಕು, ಅದರಲ್ಲಿ ಹುದ್ದೆಗಳನ್ನು ಹಾಕಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಡಿ, ಕುಟುಂಬದ ಸಂಖ್ಯೆ. ಎಲ್ಲಿ ವಾಸ ಮತ್ತು ವಾಸೇತರ ಇತರೆ ಬಳಕೆ ಹಾಕಿರ್ತೀವಿ ಅಲ್ಲಿ ಮಾತ್ರ ಕುಟುಂಬದ ಸಂಖ್ಯೆ ಜನರೇಟ್ ಆಗ್ತದೆ. ಓಕೆ, ಸಾಲಿನ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆಗಳ ಬಗ್ಗೆ ಸ್ವಲ್ಪ ವೇರಿಯೇಷನ್ ಆಗ್ತದೆ, ಹಾಗೂ ಹೆಚ್ಚು ಕಡಿಮೆ ಬರ್ತದೆ. ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಒಟ್ಟಾರೆಯಾಗಿ ಮನೆ ಪಟ್ಟಿಯಲ್ಲಿ ಏನಿದೆ ಅಂತಂದರೆ ಒಟ್ಟು ಒಂದು ಮನೆಯನ್ನು ಬಿಡುವ ಹಾಗೆ ಇಲ್ಲ, ಒಂದು ಕುಟುಂಬವನ್ನು ಕೂಡ ಪರಿಗಣಿಸದೆ ಬಿಡುವ ಹಾಗೆ ಇಲ್ಲ. ಓಕೆ, ಪ್ರತಿಯೊಂದು ಮನೆಯ ಗಣತಿ ಕಟ್ಟಡಗಳಾಗಬೇಕು, ಪ್ರತಿಯೊಂದು ಕುಟುಂಬದ ಜನಗಣತಿ ಆಗಬೇಕು. ಸೊ ಅದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಓಕೆನಾ. ಸೊ ಕುಟುಂಬದ ಸಂಖ್ಯೆ ಆಟೋ ಜನ್ರೇಟ್ ಆಗ್ತದೆ, ಒಟ್ಟು ಚೇಂಜ್ ಮಾಡ್ಲಿಕ್ಕಾಗೋದಿಲ್ಲ. ಸೊ ಭಾಳ ನೀಟಾಗಿ ಅದನ್ನು ಅಬ್ಸರ್ವೇಷನ್ ಮಾಡ್ಕೊಂಡು ಹಾಕೊಡ್ರಿ. ಎಷ್ಟು ಜನ ಇದ್ದೀರಿ, ಓಕೆ, ಎಷ್ಟು ಜನ ವ್ಯಕ್ತಿಗಳಿದ್ದೀರಿ, ಆಮೇಲೆ ಅದರ ಕುಟುಂಬದ ಮುಖ್ಯಸ್ಥರ. ಭಾಳ ಜನ ಕುಟುಂಬದ ಮುಖ್ಯಸ್ಥರು ಶಾರ್ಟಾಗಿ ಹಾಕ್ತಾ ಇದ್ದಾರೆ. ಓಕೆ, ಫುಲ್ ನೇಮ್ ಹಾಕಿ. ಯಾಕಂದರೆ ಇದೇ ಮಾಹಿತಿ ಏನಾಗೋದಪ್ಪ ಅಂತಂದರೆ ನಮಗೆ ಜನಗಣತಿಗೆ ತೆಗೆದುಕೊಳ್ಳೋದ್ರಿಂದ ಸೊ ನೀವೇನು ಮಾಡಿ ಕುಟುಂಬದ ಮುಖ್ಯಸ್ಥರ ಪೂರ್ಣ ಹೆಸರುಗಳನ್ನು ಬರೀರಿ. ಸೊ ಕೇಳಿದರು ಸರ್ ಕನ್ನಡದಲ್ಲಿ ಆ್ಯಪ್ ಅದ ಅಂತಂದ್ರೆ ಕನ್ನಡದಲ್ಲೇ ಟೈಪ್ ಮಾಡಬೇಕು.
ಕನ್ನಡದಲ್ಲಿ ಆ್ಯಪ್ ಅದಂದರೆ ಕನ್ನಡದಲ್ಲೇ ಮಾಡಿ, ಇಂಗ್ಲೀಷ್ದಲ್ಲಿ ತೊಗೊಳ್ತಾ ಇದ್ದರೆ ಇಂಗ್ಲೀಷ್ದಲ್ಲೇ ಮಾಡಿ. ಓಕೆ, ಯಾಕಂದರೆ ಅದು ಕೂಡ ಪ್ರಿಂಟೌಟ್ ಆಗ್ಬೋದು. ಆ ಡಾಟಾ ಎಲ್ಲ ಡಾಟಾ ಬಂದುಬಿಟ್ಟು ಕನ್ನಡದಲ್ಲಿ ಬಂದು ಹೆಸರಷ್ಟೇ ಇಂಗ್ಲೀಷ್ನಲ್ಲಿ ಬರೋ ಚಾನ್ಸಸ್ ಇದೆ. ಸೊ ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಹೇಳೋದು, ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಪೂರ್ಣವಾಗಿ ಭರ್ತಿಗೆ ಒಳಪಡಿಸ್ರಿ. ಲಿಂಗ ಇದೆ, ಜಾತಿಗಳಿದ್ದಾವೆ, ಅಲ್ಲೇನೋ ದೊಡ್ಡ ಸಮಸ್ಯೆ ಏನೂ ಇಲ್ಲ. ಸೊ ಅದನ್ನೇ ನೀವೇ ಹಾಕ್ತೀರಿ. ಮಾಲೀಕತ್ವದ ಸ್ಥಾನಮಾನ, ಸ್ವತಃ ಬಾಡಿಗೆ ಇದೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಪ್ರತ್ಯೇಕವಾಗಿ ಕುಟುಂಬದ ಅಧೀನದಲ್ಲಿರುವ ಕೊಠಡಿಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಯಾವ್ಯಾವ ಬಳಸಬೇಕು? ಕೇವಲ ವಾಸದ ಕೋಣೆ, ಮಲಗೋ ಕೋಣೆ, ಊಟದ ಕೋಣೆ, ಡ್ರಾಯಿಂಗ್ ರೂಮ್, ಓದುವ ಕೋಣೆ, ಸೇವಕರ ಕೋಣೆ, ಇತರ ಕೋಣೆಗಳನ್ನು ಎಣಿಸಿ ಇಲ್ಲಿ ಬರೀಬೇಕು. ಓಕೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಅಡುಗೆ ಮನೆ, ಸ್ನಾನಗೃಹ, ಶೌಚಾಲಯ, ಉಗ್ರಾಣ, ಹಾದು ಹೋಗೋ ದಾರಿ, ಅಂಗಳಗಳನ್ನು ಕೊಠಡಿ ಅಂತ ಪರಿಗಣನೆ ಮಾಡೋದಿಲ್ಲ. ಓಕೆ, ಸೊ ನೀವು ಎಷ್ಟು ರೂಮ್ ಅದಾವ ಅಂತ ಕೇಳಿದ್ರೆ ಆ ರೂಮ್ಗಳು ಯಾವ ಇರಬೇಕು? ವಾಸದ ಕೋಣೆ, ಮಲಗೋ ಕೋಣೆ, ಊಟದ ಕೋಣೆ, ಡ್ರಾಯಿಂಗ್ ರೂಮ್, ಓದೋ ಕೋಣೆ, ಸೇವಕರ ಕೋಣೆ, ಅವುಗಳ ಮೇಲೇ ಬರೀಬೇಕು. ಬಾಕಿ ಎಲ್ಲ ಅಡುಗೆ ಕೋಣೆ, ಸ್ನಾನಗೃಹ, ಶೌಚಾಲಯ, ಉಗ್ರಾಣಗಳನ್ನ ಸಪ್ರೇಟ್ ಕೊಠಡಿ ಅಂತ ಪರಿಗಣನೆಗೆ ತೊಗೋಬೇಡ್ರಿ. ಇನ್ನು ಕುಟುಂಬದಲ್ಲಿ ವಾಸವಾಗ್ತಕ್ಕಂಥ ಒಟ್ಟು ವಿವಾಹಿತ ಜೋಡಿಗಳ ದಂಪತಿಗಳ ಸಂಖ್ಯೆ ಇರ್ತದೆ, ಅದು ಈಜಿ ಅದ. ಕುಡಿಯೋ ನೀರಿನ ಪ್ರಧಾನ ಮೂಲ. ಓಕೆ, ಸೊ ಅದು ಕೂಡ ಈಜಿ ಅದ. ಕುಡಿಯೋ ನೀರಿನ ಮೂಲದ ಲಭ್ಯತೆ ಅದನ್ನು ಕೂಡ ಗುರುತಿಸ್ತೀರಿ. ವಿದ್ಯುತ್ ಶಕ್ತಿ, ಇಟ್ಸ್ ಆಲ್ಸೋ ವೆರಿ ಈಸಿ. ಶೌಚಾಲಯದ ಲಭ್ಯತೆ. ಓಕೆ, ಶೌಚಾಲಯದ ಪ್ರತ್ಯೇಕವಾಗಿ ಕುಟುಂಬದ ಬಳಕೆ ಅಂದರೆ ಅದು ಯಾವ ಥರನಾಗಿರ್ತಕ್ಕಂಥ ಶೌಚಾಲಯ ಇದೆ ಅನ್ನೋದನ್ನು ನೀವೇನು ಮಾಡಬೇಕು? ಏಕಗುಂಡಿ, ಒಳಚರಂಡಿ, ಸೆಪ್ಟಿಕ್ಕು, ಓಕೆ, ಅವೆಲ್ಲವೂ ನಿಮಗೆ ಕೇಳಿದ್ದಾರೆ. ಅದನ್ನು ಕೂಡ ನೀವೇನು ಮಾಡ್ಬೋದು? ಗುರುತಿಸ್ಕೊಂಡು ಆರಾಮಾಗಿ ಬರಿಬೋದು. ಇವು ಸ್ವಲ್ಪ ಹಾಕದೇ ಇರತಕ್ಕಂಥದ್ದು ಒಳ್ಳೆಯದು. ಮನುಷ್ಯರಿಂದ ಮಲದ ಸ್ವಚ್ಛತೆ, ಪ್ರಾಣಿಗಳಿಂದ ಮಲದ ಸ್ವಚ್ಛತೆ, ತೆರೆದ ಚರಂಡಿಯ ಮೂಲಕ ಮಲದ ವಿಲೇವಾರಿ, ಯಾಕಂದರೆ ಸಮಸ್ಯೆಗಳಾಗ್ಬೋದು. ಓಕೆ, ಸೊ ಅದನ್ನು ನೋಡಿ, ನಿಮ್ಮ ವಿವೇಚನೆಗೆ ಬಿಟ್ಟದ್ದು. ಬಟ್ ಈ ಪ್ರಶ್ನೆಗಳನ್ನು ಬಹಳ ಏನು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅದು. ಓಕೆ, ನೆಕ್ಸ್ಟ್ ಇರ್ತಕ್ಕಂಥದ್ದು ತ್ಯಾಜ್ಯ ನೀರನ್ನು ಹೊರಸಾಗಿಸಲಿರ್ತಕ್ಕಂಥ ವ್ಯವಸ್ಥೆ, ಅದನ್ನು ಕೂಡ ನೀವು ಆಲ್ರೆಡಿ ನೋಡ್ತೀರಿ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. 23ನೇ ಪ್ರಶ್ನೆಯೂ ಕೂಡ ಭಾಳ ಈಸಿ ಅದ. ಇನ್ನು ಇಲ್ಲಿದೆ ನೋಡಿ, ಅಡುಗೆ ಮನೆಯ ಲಭ್ಯತೆ ಮತ್ತು LPG. ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಅಡುಗೆ ಮನೆಯಲ್ಲಿ ಅಡುಗೆ. ಸೊ ಏನು ಮಾಡ್ತಾರೆ? ಅಡುಗೆ ಮನೆ ಅದ, ಅಲ್ಲಿ LPG ಸಂಪರ್ಕ ಇದೆಯೋ ಇಲ್ಲೋ. ಇಲ್ಲೇನು ಕೇಳಿದ್ದಾರೆ? ಮನೆಯ ಒಳಗೆ ಅಡುಗೆ, ಆದರೆ ಅಡುಗೆ ಮನೆಯಲ್ಲಿ ಅಲ್ಲ. ಅಂದರೆ ಇದು ಏನಾಯಿತು? ಕಿಚನ್ ರೂಮ್ ಐತಿ ಅಂತ ಇದು ಅರ್ಥ ಆಯಿತು. ಏನಾಯಿತು? ಕಿಚನ್ ರೂಮ್ ಇದೆ, ಅಡುಗೆ ಮನೆ. ಇದು ಮನೆಯ ಒಳಗೆ ಅಡುಗೆ, ಆದರೆ ಅಡುಗೆ ಮನೆಯಲ್ಲಿ ಅಲ್ಲ. ಅಂದರೆ ಕಿಚನ್ ರೂಮಲ್ಲಿ ಇಲ್ಲ. ಅವರಲ್ಲಿ ಗ್ಯಾಸ್ ಅದ, ಬಟ್ ಕಿಚನ್ ರೂಮ್ ಸಪ್ರೇಟ್ ಐತೋ ಇಲ್ಲೋ. ಕಿಚನ್ ರೂಮಲ್ಲಿ ಸಪ್ರೇಟ್ ಇತ್ತಂತಂದ್ರೆ ಅಡುಗೆ ಮನೆಯಲ್ಲಿ ಅಡುಗೆ LPG. ಇದು ಕಿಚನ್ ರೂಮ್ ಇಲ್ಲ ಅಂತಂದ್ರೆ ಇದು ಸ್ವಲ್ಪ ಓದಿ ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗ್ತದೆ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟ್ಗಳನ್ನು ಮಾಡ್ಕೋಬೇಡಿ. ಇನ್ನು ಅಡುಗೆ ಮಾಡಲು ಬಳಸ್ತಕ್ಕಂಥ ಪ್ರಮುಖ ಸಾಧನ, ಅಲ್ಲಿ LPG ಹಾಕಿದ್ರಿ, ಇಲ್ಲಿನೂ LPGನೇ ಹಾಕ್ರಿ. ಓಕೆ, ಅಲ್ಲಿ LPG ತರೋದು, ಇಲ್ಲಿ ಸೌದೆ ತರೋದು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಒಂದಕ್ಕೊಂದು ಏನಾಗಿದಾವೆ ಅಂದ್ರೆ ಮಾಹಿತಿಗಳು ಲಿಂಕ್ಡ್ ಇರೋದ್ರಿಂದ ಸ್ವಲ್ಪ ಎಚ್ಚರದಿಂದ ಮಾಹಿತಿಗಳನ್ನು ಭರ್ತಿ ಮಾಡಿ. ಇನ್ನು ರೇಡಿಯೋ ಟ್ರಾನ್ಸಿಸ್ಟರ್ ಅಂತ ಕೇಳಿದ್ದಾರೆ. ಈ ರೇಡಿಯೋನ ಮೊಬೈಲ್ನಲ್ಲಿನೂ ಕೂಡ ಕೇಳಬಹುದು. ಸಾಂಪ್ರದಾಯಿಕ ರೇಡಿಯೋ ಸೆಟ್ ಇರ್ಬೋದು, ಮೊಬೈಲ್ನಲ್ಲಿನೂ ಕೂಡ ಏನು ಮಾಡ್ಬೋದು? ಕೇಳ್ಬೋದು. ಓಕೆ, ಅದನ್ನು ನೋಡ್ಕೊಳ್ರಿ. ಇನ್ನು ಟೆಲಿವಿಷನ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಟೆಲಿವಿಷನ್ ಉಚಿತ ಡಿಶ್, ಇತರೆ ಡಿಶ್, ಕೇಬಲ್ ಸಂಪರ್ಕ, ಇತರೆ ಯಾವುದೇ ಅಂದರೆ ಟೆಲಿವಿಷನ್ ಇದೆ ಅಂತ ಇದ್ರ ಅರ್ಥ. ಓಕೆ, ಇತರ ಯಾವುದೇ ಮೂಲಕದ ಟೆಲಿವಿಷನ್ ಬಳಕೆ ಮಾಡ್ತಾರೆ ಅಂತ ಅರ್ಥ. ಏನೂ ಟೆಲಿವಿಷನೇ ಇಲ್ಲ ಅಂತಂದರೆ ಈ ಒಂದು ಏನು ಮಾಡಿ ಆಪ್ಷನ್ಸನ್ನು 5 ಆಯ್ಕೆ ಮಾಡಿಕೊಡ್ರಿ. ಇನ್ನು ಇಂಟರ್ನೆಟ್ ಸಂಪರ್ಕ. ಸೊ ಇಂಟರ್ನೆಟ್ ಸಂಪರ್ಕ ಮೊಬೈಲ್ನಿಂದ ಇದ್ರೂ ಕೂಡ ಇಟ್ಸ್ ಓಕೆ, ಅದಕ್ಕೆ ವೈಫೈನೇ ಇರಬೇಕಂತೇನಿಲ್ಲ. ಓಕೆ, ಮೊಬೈಲ್ದಲ್ಲಿನೂ ಕೂಡ ನಾವು ಸ್ಮಾರ್ಟ್ಫೋನ್ ಇದ್ದರೆ ಇಂಟರ್ನೆಟ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಹೀಗಾಗಿ ಇಲ್ಲಿನೂ ಕೂಡ ಅದನ್ನು ಏನು ಮಾಡಿರಿ? ಇಂಟರ್ನೆಟ್ಟನ್ನು ಹಾಕ್ರಿ. ಓಕೆ, ಇಲ್ಲಿ ಎಲ್ಲಿ ಸಾದಾ ಹ್ಯಾಂಡ್ಸೆಟ್ ಇರ್ತಾವಲ್ಲ ಅಲ್ಲಿ ಇಂಟರ್ನೆಟ್ ಇಲ್ಲ ಅಂತ ಹಾಕ್ಬೋದು. ಓಕೆ, ಅದು ಒಂದು ಈಸಿ. ನೆಕ್ಸ್ಟ್ ಟೆಲಿಫೋನ್ ಮತ್ತು ಮೊಬೈಲ್. ಇಲ್ಲಿ ನೋಡಿ ಏನು ಕೇಳಿದ್ದಾರೆ ಅಂದರೆ ಓನ್ಲಿ ಲ್ಯಾಂಡ್ಲೈನ್ ಇದೆ, ಸ್ಮಾರ್ಟ್ಫೋನ್ ಮತ್ತು ಇತರೆ ಸಾಮಾನ್ಯ ಫೋನ್. ಇದು ಕೀಪ್ಯಾಡ್ ಮೊಬೈಲ್ ಅದ, ಇದು ಸ್ಮಾರ್ಟ್ಫೋನ್ ಅದ. ಎರಡೂ ಇತ್ತಂದರೆ ಇದನ್ನು ಹಾಕಬೇಕು. ಓಕೆ, ಒಂದು ಸ್ಮಾರ್ಟ್ಫೋನು ಒಂದು ಕೀಪ್ಯಾಡ್ ಫೋನ್ ಇತ್ತಂದರೆ ಇದನ್ನು ಹಾಕ್ತೀರಿ. ಒಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಸೊ ಭಾಳ ನಿಧಾನವಾಗಿ ಅದನ್ನು ಓದಿ. ಬೈಸಿಕಲ್ ಮತ್ತು ಕಾರ್, ಜಸ್ಟ್ ಓನ್ಲಿ ಬೈಸಿಕಲ್ ಇತ್ತಂದ್ರೆ 1 ಓದ್ತೀರಿ, ಮೋಟ್ರ್ ಸೈಕಲ್ ಇತ್ತಂದ್ರೆ 2 ಓದ್ತೀರಿ. ಸೈಕಲ್ ಮತ್ತು ಬೈಸಿಕಲ್, ಸೈಕಲ್ ಮತ್ತು ಸ್ಕೂಟರ್ ಅವು 2 ಇತ್ತಂದ್ರೆ 3 ಹಾಕ್ತೀರಿ. ಏನೂ ಇರಲಿಲ್ಲ ಅಂತಂದರೆ 4 ಹಾಕ್ತೀರಿ. ಕಾರು, ಜೀಪು, ವ್ಯಾನ್ ಅಷ್ಟೇ 3 ಇದ್ದಾವೆ, ಬೇರೆ ಏನೂ ಇಲ್ಲ. ಕುಟುಂಬದಲ್ಲಿ ಸೇವನೆಗೆ ಬಳಸ್ತಕ್ಕಂಥ ಪ್ರಮುಖ ಧಾನ್ಯ, ಮ್ಯಾಕ್ಸಿಮಮ್ ಆಗಿ ಅವ್ರು ಯಾವುದನ್ನು ಬಳಸ್ತಾರೆ ಅದನ್ನು ತೊಗೊಂಡ್ರೆ ಸಾಕು. ಜನಗಣತಿ ಮನೆಗೆ ತಕ್ಕಂತೆ ಮೊಬೈಲ್ ಸಂಖ್ಯೆ. ಒಟ್ಟಾರೆ ನಾನು ಏನು ಹೇಳೋದು ಸ್ನೇಹಿತರಂದರೆ, ಮೊಬೈಲ್ ಆ್ಯಪನ್ನು ಎಚ್ಚರಿಕೆಯಿಂದ ಯೂಸ್ ಮಾಡಿ. ಓಕೆ, ಸೊ ನಾನೇನು ಹೇಳ್ತಕ್ಕಂಥದ್ದು ಭಾಳ ಸೂಕ್ಷ್ಮತೆಯಿಂದ ಎಚ್ಚರಿಕೆಯಿಂದ ಯೂಸ್ ಮಾಡಿ. ಎಲ್ಲ ಮಾಹಿತಿಗಳನ್ನು ಒಂದಿಲ್ಲ 2 ಸಾರಿ ನೀವು ಸೂಚನಾ ಕೈಪಡೆಯಲ್ಲಿರ್ತಕ್ಕಂಥ ಕೋಡ್ಗಳನ್ನು ನೋಡ್ಕೊಡ್ರಿ. ಒಟ್ಟು ತಪ್ಪು ಮಾಹಿತಿ ಕೊಡ್ಲಿಕ್ಕೆ ಹೋಗಬೇಡಿ. ಓಕೆ, ಒಟ್ಟೆ ತಪ್ಪು ಮಾಹಿತಿ ಕೊಡ್ಲಿಕ್ಕೆ ಹೋಗಬೇಡಿ. ಸಾಲಿನ ಸಂಖ್ಯೆ, ಕುಟುಂಬ ಸಂಖ್ಯೆಗಳನ್ನು ಹಾಕಿದಾಗ ಬಹಳಷ್ಟು ಜಾಗೃತಿ ಇರಲಿ. ಓಕೆ,
ಸಾಲಿನ ಸಂಖ್ಯೆ ಆಟೋಮೆಟಿಕ್ಕಾಗಿ ಬರ್ತದೆ. ಬಟ್ ಭಾಳ ಜನ ಕುಟುಂಬ ಸಂಖ್ಯೆನ CN ಅಂತಲೇ ಪ್ರಾರಂಭ ಮಾಡಬೇಕು. ಕುಟುಂಬ ಸಂಖ್ಯೆ ಹಾಕುವಾಗ CN1 CN2 ಅಂತಲೇ ಹಾಕಬೇಕು. ಓಕೆ, ಭಾಳ ಜನ CN ಹಾಕಿಲ್ಲ, ಭಾಳ ಜನ 1 2 ಅಂತ ಅಷ್ಟೇ ಹಾಕಿದ್ದಾರೆ, ಭಾಳ ಜನ CN ಅಂತಲೇ ಹಾಕಿದ್ದಾರೆ. ಸೊ ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಇವಾಗ ಏನಾಗಿದೆ ಅದು ಆಗಿದೆ ಫಸ್ಟ್ ಡೇ, ಬಟ್ ಸೆಕೆಂಡ್ ಡೇದಿಂದನೂ ಕೂಡ ಇದನ್ನು ತೊಗೊಳ್ರಿ. ಒಟ್ಟಾಗಿ ಸಾಲಿನ ಸಂಖ್ಯೆ, ಕುಟುಂಬ ಸಂಖ್ಯೆ, ಜನಗಣತಿಯ ಸಂಖ್ಯೆ ಒಟ್ಟ ಚೇಂಜ್ ಆಗೋದಿಲ್ಲ. ಓಕೆ, ಅವು ಮೂರೂ ಕೂಡ ನಾಟ್ ಎಡಿಟೇಬಲ್, ಅವುಗಳನ್ನು ತಿದ್ದುಪಡಿಗೆ ಒಳಪಡದೇ ಇರತಕ್ಕಂಥ ವಸ್ತುಗಳು, ಸಾಲುಗಳು, ಮಾಹಿತಿಗಳು. ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಂಡು ಗಣತಿಯನ್ನು ಮಾಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.